ಪ್ರೇಮ. ಒಂದು ಸಣ್ಣ ಊರು. ಅಲ್ಲಿ ಒಬ್ಬ ರಾಜ ಇರ್ತಾನೆ. ಅವನು ಒಂದು ಜಾಗಕ್ಕೆ ಹೋಗಬೇಕಾಗಿರುತ್ತೆ. ದಾರಿಯಲ್ಲಿ ಒಂದು ಮನೆ ಇತ್ತು. ಅದು ಒಬ್ಬ ಪಂಡಿತನದು. ಅವನಿಗೆ ಒಬ್ಬಳು ಸುಂದರಳಾದ ಮಗಳಿದ್ಲು. ರಾಜ ಅವಳನ್ನು ನೋಡ್ತಾನೆ. ಆ ಸೌಂದರ್ಯವನ್ನು ವರ್ಣಿಸೋದಕ್ಕೆ ಸಾಧ್ಯವಿಲ್ಲ, ಅಷ್ಟು ಸುಂದರವಾಗಿರ್ತಾಳೆ. ಆದ್ದರಿಂದ ರಾಜನ ಮಾತಿಗೆ ಗೌರವವನ್ನು ಕೊಟ್ಟು ಮಗಳನ್ನು ಕೊಟ್ಟು ವಿವಾಹ ಮಾಡುವನು ಅಂತ ಹೇಳಿ ಭಾವಿಸ್ಕೊಳ್ತಾನೆ. ಆದರೆ ಪಂಡಿತನು ಹೇಳ್ತಾನೆ, ನನ್ನ ಮಗಳು ವಿವಾಹಕ್ಕೆ ಯೋಗ್ಯಳು, ಅವಳನ್ನೇ ಕೇಳೋಣ ಅಂತ ಹೇಳ್ತಾನೆ. ಆದರೆ ಪಂಡಿತನ ಮಗಳು ಬಹಳ ಬುದ್ಧಿವಂತೆ. ಅವಳಿಗೆ ರಾಜ ಎಂತಹವನು ಎಂದು ತಿಳಿಯಿತು. ರಾಜ ಕೇವಲ ಹೊರಗಿನ ಸೌಂದರ್ಯಕ್ಕೆ ಮರಳಾಗಿರುವನು, ಒಳಗಿನ ಸೌಂದರ್ಯ ಅಲ್ಲ ಅಂತ. ಆದ್ದರಿಂದ ನನಗೆ 2 ತಿಂಗಳು ಅವಧಿ ಬೇಕಾಗಿದೆ. ನಾನೊಂದು ವ್ರತವನ್ನು ಕೈಗೊಂಡಿದ್ದೇನೆ, ಅದು ಸರಸ್ವತೀ ದೇವಿ ಆರಾಧನೆ ಅಂತ ಹೇಳ್ತಾಳೆ. ರಾಜ ಒಪ್ಕೊಳ್ತಾನೆ. ಮನೆಗೆ ಹಿಂತಿರುಗ್ತಾನೆ. ವಿವಾಹಕ್ಕೆ ಯೋಗ್ಯವಾದ ದಿನಕ್ಕಾಗಿ ಕಾದು ಕುಳಿತುಕೊಂಡಿರ್ತಾನೆ. ದಿನಗಳು ಕಳೆಯುತ್ತೆ. ಆ ದಿನ ಬಂತು. ರಾಜ ತಾನು ಇಷ್ಟಪಟ್ಟು ವಿವಾಹ ಮಾಡಿಕೊಳ್ಳಲು ಹೆಣ್ಣಿನ ಮನೆಗೆ ಹೊರಡ್ತಾನೆ. ತಂದೆ ತಾಯಿಗಳು ಹುಡುಗಿಗೆ ಕೊಡಲು ಕೊಟ್ಟು ಕಳಿಸಿರ್ತಾರೆ. ಎಲ್ಲವನ್ನೂ ತೆಗೆದುಕೊಂಡು ಬಹಳ ಸಂತೋಷದಿಂದ ಹೊರಡ್ತಾನೆ. ಅಲ್ಲಿ ಒಂದು ಹಾಸಿಗೆ ಇರುತ್ತೆ. ಅದರ ಮೇಲೆ ಮಲಗಿರ್ತಾಳೆ. ಗುರುತು ಸಿಗದಷ್ಟು ಬದಲಾಗಿರ್ತಾಳೆ. ಆಗ ಅವಳು ಹೇಳ್ತಾಳೆ, ನಾನೇ ಅವಳು ಅಂತ. ಉಪವಾಸಗಳನ್ನು ಮಾಡಿ ಮಾಡಿ ದೇಹದಲ್ಲಿ ಎಲ್ಲವೂ ಹೊರಟು ಹೋಗಿತ್ತು. ಕಾಂತಿಹೀನಳಾಗಿದ್ದಳು. ಆಗ ಹೇಳ್ತಾಳೆ, ನನ್ನನ್ನು ವಿವಾಹ ಮಾಡಿಕೊ, ನಾನು ಇಲ್ಲಿಯೇ ಇದ್ದೇನೆ. ಯಾವುದು ನಾನು ಅಲ್ಲವೋ ಅದು ಹೋಗಿದೆ. ಆದ್ದರಿಂದ ನಿನಗೆ ಏನು ಬೇಕೋ ನಾನು ಇದ್ದೇನೆ. ನಾನು ಅಲ್ಲದಿರುವುದು ಹೋಗಿದೆ. ನೀನು ನನ್ನನ್ನು ವಿವಾಹವಾಗು ಅಂತ ಹೇಳ್ತಾಳೆ. ಯಾಕೆಂದರೆ ಸೌಂದರ್ಯ ನಾನಲ್ಲ ಅಂತ ಹೇಳಿದಾಳೆ. ರಾಜ ಹೇಳ್ತಾನೆ, ಇಲ್ಲ, ಸಾಧ್ಯವಿಲ್ಲ, ಇನ್ನೆಂದಿಗೂ ನಾನು ಇಲ್ಲಿಗೆ ಬರುವುದಿಲ್ಲ ಅಂತ ಹೇಳಿ ಹೊರಡ್ತಾನೆ.